ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್. ಈಗ ಟೈಮ್ ಬಂದು 5 ಗಂಟೆ. ಎದ್ದು ಚಿಯಾ ಸೀಡ್ಸ್ ವಾಟರ್ ಕುಡಿತಾ ಇದ್ದೀನಿ. ಚಿಯಾ ಸೀಡ್ಸ್ ವಾಟರ್ ಕುಡಿಯೋಕ್ಕಿಂತ ಮುಂಚೆ 10 ಮಿನಿಟ್ಸ್ ಎಕ್ಸಸೈಸ್ ಮಾಡಿದ್ದೆ, ಬಟ್ ಅದನ್ನೆಲ್ಲ ಶೂಟ್ ಮಾಡಿಲ್ಲ ನಾನು. ಹಾಗೆ ಆಚೆ ಎಲ್ಲ ರಾತ್ರಿಯೇ ತೊಳೆದಿಟ್ಟಿದ್ದೆ, ರಂಗೋಲಿ ಎಲ್ಲ ಹಾಕಿ. ಹಾಗೆ ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಬೆಳಗ್ಗೆನೇ ಎಲ್ಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಹೂವು ಎಲ್ಲ ಹಾಕಿ, ಎಣ್ಣೆ ಖಾಲಿಯಾಗಿತ್ತು, ಎಣ್ಣೆ ಎಲ್ಲ ಹಾಕ್ಕೊಂಡು ಬತ್ತಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅರ್ಲಿ ಮಾರ್ನಿಂಗ್ ಪೂಜೆ ಅಂದರೆ ಏನೋ ಒಂಥರ ಸಂತೋಷ, ಮನಸ್ಸಿಗೆ ರಿಲ್ಯಾಕ್ಸಿಂಗ್ ಆಗಿರುತ್ತೆ, ಹಾಗೆ ಪೀಸ್ಫುಲ್ ಆಗಿರುತ್ತೆ. ಅವತ್ತಿನ ಡೇ ಎಲ್ಲ ತುಂಬ ಲೈವ್ಲಿ ಆಗಿರುತ್ತೆ ಫ್ರೆಂಡ್ಸ್. ಬಿಫೋರ್ 6 ಮಾಡಿದ್ರೆ ಪೂಜೆ, ಅವತ್ತಿನ ಡೇ ಎಲ್ಲ ತುಂಬ 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 ಚೆನ್ನಾಗಿರುತ್ತೆ. ಡೇ ಪೂರ್ತಿ ಹೇಗೆ ಹೋಗುತ್ತೋ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಪೂಜೆ ಮಾಡಿದೆ. ಹಾಗೆ ಎಲ್ಲ ಪೂಜೆ ಮಾಡಿ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಪೂಜೆ ಮಾಡಿದ ನಂತರ ಕೊನೆಯಲ್ಲಿ ಧೂಪ ಹಾಕಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನಮ್ಮ ಮನೇಲಿ ಚಾರ್ಕೋಲ್ ಇಲ್ಲ, ಸೊ ಹಾಗಾಗಿ ತೆಂಗಿನಕಾಯಿ ಚಿಪ್ ಇರುತ್ತಲ್ವ, ಅದನ್ನು ಸುಟ್ಕೊಂಡು ಅದನ್ನೆಲ್ಲ ಪುಡಿ ಮಾಡಿಕೊಂಡು ಅದಕ್ಕೆ ಒಂದು ಬಿರಿಯಾನಿ ಎಲೆ, 1 ಏಲಕ್ಕಿ, 2 ಲವಂಗ, ಹೂವು ಇರೋಂಥ ಲವಂಗ ಹಾಕಿಬಿಟ್ಟು, ಸಾಂಬ್ರಾಣಿ ಹಾಕ್ಬಿಟ್ಟು ಮನೆಯೆಲ್ಲ ಹೊಗೆಯೆಲ್ಲ ತೋರಿಸಿದ್ರೆ ಮನೇಲಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅನ್ನೋದೊಂದು ನಂಬಿಕೆ. ನಾನು ಎವ್ರಿ ಫ್ರೈಡೇ ಮತ್ತು ಟ್ಯೂಸ್ಡೇ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನಾನು ಹಾಗೆ ಮಾಡ್ತೀನಿ. ಹಾಗೆ ಫುಲ್ಲು ರೂಮ್ಗೂ ಎಲ್ಲ ಧೂಪ ಎಲ್ಲ ಹಾಕಿ, ನನ್ನ ಮಗಳಿನ್ನ ಮಲಗಿದ್ಲು. ಇನ್ನೇನು 7ಗೆ ಎಬ್ಬಿಸ್ಬೇಕು. ಅರ್ಲಿ ಮಾರ್ನಿಂಗ್ ಮತ್ತೆ ಎಬ್ಬಿಸ್ಬಿಟ್ರೆ ಅವಳು ನಿದ್ದೆ ಸಾಕಾಗಲ್ಲ, ಮತ್ತು ಸ್ಕೂಲಲ್ಲಿ ನಿದ್ದೆ ಮಾಡಿಬಿಡ್ತಾಳೆ, ಮತ್ತು ಅವಳು ಡೇ ಕೇರ್ಗೆ ಬೇರೆ ಹೋಗ್ತಾಳೆ, ಬರೋದೇ ಸಂಜೆ 6:30 ಆಗುತ್ತೆ ಮನೆಗೆ. ಸೊ ಹಂಗಾಗಿ ಅವಳಿಗೆ ಫುಲ್ ರಿಲ್ಯಾಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾನು 7:30ವರೆಗೂ ಏಳ್ಸಲ್ಲ. 8:45 ಅವಳು ಸ್ಕೂಲು. ಸೊ 7ಗೆ ಎಬ್ಬಿಸಿದ್ರು ಓಕೆ, ಸಾಕು, ರೆಡಿ ಆಗಬಹುದು. ಹಾಗೆ ಬಾಲ್ಕನಿಗೆಲ್ಲ ಧೂಪ ಎಲ್ಲ ಹಾಕಿ, ಎಕ್ಸೆಪ್ಟ್ ವಾಶ್ರೂಮು ಎಲ್ಲ ಮೂಲೆಗೂ ನಾನು ಧೂಪ ಹಾಕ್ತೀನಿ ಫ್ರೆಂಡ್ಸ್. ಧೂಪ ಎಲ್ಲ ಹಾಕಿ ಮುಗಿದ ಮೇಲೆ ಮತ್ತು ಅಡುಗೆ ಮಾಡಬೇಕು. ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಬಂದು ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡಿಕೊಂಡು ನಾನು ಟಿಫನ್ ಬಾಕ್ಸ್ಗೂ ತೊಗೊಂಡೋಗ್ಬೇಕು. ನನ್ನ ಮಗಳಿಗೂ ಟಿಫನ್ ಬಾಕ್ಸ್ ಕಟ್ಟಬೇಕು, ಲಂಚ್ ಬಾಕ್ಸು ಮತ್ತು ಅವಳಿಗೆ ಸ್ನ್ಯಾಕ್ಸು, 2 ಥರ ಸ್ನ್ಯಾಕ್ಸು ಎಲ್ಲ ಕಟ್ಟಬೇಕು ಫ್ರೆಂಡ್ಸ್. ಯಾಕಂದರೆ ಡೇ ಕೇರ್ಗೆ ಹೋಗ್ತಾಳೆ, ಸೊ ಹಂಗಾಗಿ 2 ಸ್ನ್ಯಾಕ್ಸು ಮಾಡಿಕೊಡ್ಬೇಕು. ನನಗೆ ಮಧ್ಯಾಹ್ನಕ್ಕೆ ಲಂಚು ಎಲ್ಲ ರೆಡಿ ಮಾಡ್ಕೋಬೇಕು. ಈ ಬೇಗ ಪೂಜೆ ಎಲ್ಲ ಮುಗಿಸಿ ದೇವ್ರ ಹತ್ರ ಬೇಡ್ಕೊಂಡು ನೆಕ್ಸ್ಟು ಟಿಫನ್ ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊತೀನಿ ಹೋಗಿ. ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.